ವರಮಹಾಲಕ್ಷ್ಮಿಗೆ ಡೆಕೋರೇಟೆಡ್. ಫುಲ್ಲಿ ಡೆಕೋರೇಟೆಡ್. ಈ ತರ ಫುಲ್ ಆಗಿ ತಗೋಬಹುದಲ್ವಾ? ಫುಲ್ಲಿ ಡೆಕೋರೇಟೆಡ್ ವರಮಹಾಲಕ್ಷ್ಮಿಗೆ. ನೈಸ್. ಇನ್ನು ವರಮಹಾಲಕ್ಷ್ಮಿ ಇಡ್ಲಿಕ್ಕೆ ಆನೆಗಳು ಮೇಡ್ ಔಟ್ ಆಫ್ ವುಡ್. ಓಕೆ. ಅದು ಗ್ಲಾಸ್ ಶೀಟ್ ಹೊಡೆದಿರೋದೊಂದು, ಕೆಳಗಡೆ ಮಲ್ಟಿ ಕಲರ್ ಕೋಟೆಡ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ? ವರಮಹಾಲಕ್ಷ್ಮಿಗೆ ಲಕ್ಷ್ಮಿ ಎಲ್ಲ ಜೋಡಿಸ್ಲಿಕ್ಕೆ, ಲಕ್ಷ್ಮಿ ಶೃಂಗಾರ ಮಾಡ್ಲಿಕ್ಕೆ, ಸೂಪರ್. ಅಥವಾ ದೀಪ ಇಡ್ಲಿಕ್ಕೆ, ಪೂಜಾ ಐಟಮ್ ಇಡ್ಲಿಕ್ಕೆ. ಸ್ಟ್ಯಾಂಡ್ ಅಲ್ವಾ? ಸೊ ಡೆಕೋರೇಟಿವ್ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡೋಣ. ನೋಡಿ ಈ ತರ ಬರುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಇದು ವುಡನ್ ಬೇಸ್ ಅಲ್ವಾ? ಅಂಡ್ ಇದೆಲ್ಲ ಬ್ರಾಸ್ ಅಲ್ಲಿ ಬರುತ್ತೆ ಡೆಕೋರೇಷನ್. ಇದು ಬಂದ್ಬಿಟ್ಟು ಹ್ಯಾಂಡ್ ಪೇಂಟೆಡ್ ಕಲರ್ಫುಲ್ ಸ್ಟ್ಯಾಂಡ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ತರ ಡೆಕೋರೇಟಿವ್ ಐಟಮ್ ಕೂಡ ಸಿಗುತ್ತೆ. ಅಂಡ್ ಅದೇ ತರ ಈ ತರನೂ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಏನ್ ವೆರೈಟಿ ಸರ್ ಇದು? ವುಡನ್ ಬೇಸ್ ಮೇಲೆ ಜರ್ಮನ್ ಸಿಲ್ವರ್ ಶೀಟ್ ಅಲ್ಲಿ ಮಾಡಿ ವಿತ್ ಲ್ಯಾಕರಿ. ತುಂಬಾ ಚೆನ್ನಾಗಿದೆ. ಮೇಂಟೆನೆನ್ಸ್ ಫ್ರೀ ಆಗಿದೆ. ಹೌದಾ? ಏನ್ ರೇಂಜ್ ಅಲ್ಲಿ ಸಿಗುತ್ತೆ ಈ ತರ ಮಂಟಪ? ಮಿನಿಮಮ್ ಫ್ರಮ್ 4,000 ಅಪ್ ಟು 35,000 ತನಕ ಇದೆ. ಓ ಸೂಪರ್. ಅಂಡ್ ನೆಕ್ಸ್ಟ್ ವೆರೈಟಿ ಈ ತರ ವುಡನ್ ಅಲ್ಲಿ ಸಿಗುತ್ತೆ. ಏನ್ ವುಡ್ ಇದು? ರೋಸ್ ವುಡನ್ ಸಿಂಹಾಸನ. ಸಿಂಹಾಸನ ತುಂಬಾ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಈ ತರ ವೆರೈಟಿ ಚಿಕ್ಕ ಮಂಟಪನೂ ಸಿಗುತ್ತೆ. ಇದು ಕೂಡ ಜರ್ಮನ್ ಸಿಲ್ವರ್ ಅಲ್ವಾ? ಹೌದು. ಓಕೆ, ವೆರಿ ನೈಸ್. ಅಂಡ್ ದಿಸ್ ಈಸ್ ಅನದರ್ ಬ್ಯೂಟಿಫುಲ್ ವೆರೈಟಿ. ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮ.